ವೆಲ್ಕಮ್ ಬ್ಯಾಕ್ ಟು ದ ಮಿನಿ ವ್ಲಾಗ್. ನನ್ನ ಕಸಿನ್ದು ಶ್ರೀಮಂತದ ಫಂಕ್ಷನ್ ಇತ್ತು, ಹಾಗಾಗಿ ನಾನು ರೆಡಿ ಆಗಿಬಿಟ್ಟು ಅವ್ರ ಮನೆ ಹತ್ರ ಹೊರಟೋ ಅಷ್ಟೊತ್ತಿಗೆ ಡೆಕೋರೇಷನ್ ಎಲ್ಲ ಮುಗ್ದೋಗ್ಬಿಟ್ಟಿತ್ತು. ಗೆಸ್ಟ್ ಇನ್ನೂ ಯಾರೂ ಅಷ್ಟೊಂದು ಬಂದಿರಲಿಲ್ಲ. ತಟ್ಟೆಗೆಲ್ಲ ಜೋಡಿಸ್ತಾ ಇದ್ರು ರಶ್ಮಿ ಬಂಟು ನನ್ನ ಕಸಿನ್ನು. ಸೊ ಎಲ್ಲ ನೀಟಾಗಿ ಜೋಡಿಸ್ತಾ ಇದ್ರು. ಪಾಪ ಒಬ್ಬಳೇ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹೊತ್ತಂಗೆ ಹೆಲ್ಪ್ ಮಾಡಿದೆ. ಇದೇನಾಗುತ್ತೆ ಅಂದರೆ ರಿಲೇಟಿವ್ಸ್ ಎಲ್ಲ ಇದ್ದಾಗ ಹೋಗ್ಬಿಟ್ಟು ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಮಾತುಗಳು ಹೇಳ್ಕೊಂಡು ಇರೋ ಬದಲು ಏನೋ ಒಂದು ಕೆಲಸ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದೆ. ಸೊ ಮಾತುಗಳು ಹೇಳ್ಕೊಂಡು ನಂಗೆ ತುಂಬ ಇಷ್ಟ ನನ್ನ ಕಸಿನ್ಸ್ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಲಕ್ಕಿಲಿ ಏನು ಅಂತಂದರೆ ಶುಭಯ್ ಸ್ಕೂಲ್ಗೆ ಹೋಗಿದ್ದ, ಇಲ್ಲಾಂದರೆ ನನಗೆ ಅವನ ಜೊತೆನೇ ಟೈಮ್ ಸ್ಪೆಂಡ್ ಮಾಡೋದು ಆಗೋಗ್ಬಿಡುತ್ತೆ. ಸೊ ಟೈಮ್ ಆಗ್ತಾ ಇದ್ದಂಗೆ ನಿಖಿತಾ ಬಂದುಬಿಟ್ಟು ನಂಗೆ ಮಗಳ ವರ್ಷ ಆಗ್ತಾಳೆ ಹೇಳಬೇಕು ಅಂತಂದರೆ. ತುಂಬ ಚೆನ್ನಾಗಿ ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇದ್ಲು. ಸೊ ಆಂಟಿ ಫಸ್ಟ್ ಅರ್ಶಿನ ಕುಂಕುಮ ಕೊಟ್ಬಿಟ್ರೆ ನಿಖಿತಾ ಅವ್ರ ಅಮ್ಮ ಕೊಟ್ಟರು. ಸ್ಯಾರಿ ಚೇಂಜ್ ಮಾಡ್ಕೊಂಡು ಬಂದಮೇಲೆ ನಾನು ಕೊಟ್ಟೆ ಅರ್ಶಿನ ಕುಂಕುಮ. ಯಾಕಂದರೆ ನಾನು ಬೇರೆ ಹೊರಡಬೇಕಿತ್ತು. ಶುಭಯ್ನ 1 ಗಂಟೆ ಅಷ್ಟೊತ್ತು ಕರ್ಕೊಬರ್ಬೇಕಿತ್ತು. ನನಗೆ ಫಸ್ಟ್ ಸ್ಯಾರಿಗಿಂತ ಈ ಸ್ಯಾರಿಯಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು.